ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ನಾನು ನಮ್ಮ ಮಮ್ಮಿ ಸೇರಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀವಿ. ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಈ ಸರಿ ಅಲ್ಲ ಮಮ್ಮಿ, ಸ್ವಲ್ಪ ಸಿಂಪಲ್ಲು. ವರ್ಷ ಹಾಲಲ್ಲಿ ಕೂರಿಸ್ತಾ ಇದ್ವಿ ಲಕ್ಷ್ಮಿನ. ವರ್ಷ ದೇವ್ರ ಮನೇಲೇ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಮಕ್ಕಳೆಲ್ಲ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಆಗಿದೆ. ಸೊ ಇವಾಗ ನಾನು ದೇವ್ರ ಮನೇನು ಇವಾಗೆ ಮಾಡ್ಕೊಂಬಿಡೋಣ ಅಂತ ನೀಟಾಗಿ ಗೋಡೆ ಎಲ್ಲ ಒರೆಸಿ, ಶಿಲ್ಪ ಎಲ್ಲ ಒರೆಸಿ, ಫೋಟೋಸ್ ಎಲ್ಲ ತೆಗಿತಾ ಇದ್ದೀನಿ. ಸೊ ದೇವ್ರ ಮನೆ ಒಂದಾದರೆ ದೇವ್ರ ಪಾತ್ರೆ ತೊಳೆದಿಟ್ರೆ ಬೆಳಗ್ಗೆನೇ ಎದ್ದು ಲಕ್ಷ್ಮಿನ ಕೂರಿಸಿ ಸೀರೆ ಉಡಿಸ್ತಾ ಇದ್ದೆ. ಇನ್ನು ಅಮ್ಮ ಬೇಡ ಈ ವರ್ಷ ಸೀರೆ ಹಾಗೇನೆ ಕೂರ್ಸೋಣ ಅಂತಿದ್ದಾರೆ. ನೋಡಬೇಕು, ಇನ್ನು ಡಿಸೈಡ್ ಆಗಿಲ್ಲ. ನಾನು ಸೀರೆ ತಗೊಬರೋಣ ಅಂದ್ಕೊಂಡಿದ್ದೀನಿ. ಸಂಜೆ ಡಿಸೈಡ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಫಂಕ್ಷನ್ಗೆ ಏನು ಪರ್ಚೇಸೇ ಮಾಡೋದಕ್ಕಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಎಷ್ಟೊಂದು ರೇಟ್ ಹೇಳ್ತಾ ಇದ್ದಾರೆ. ಹೂ ನೋಡಿದ್ರೆ ಮೊಳ ಕೇಳಿದ್ರೆ 100 ರೂಪಾಯಿ ಅಂತೆ. ಏನು ಸೆಲೆಬ್ರೇಷನ್ ಮಾಡೋದು ಈ ರೇಟಲ್ಲಿ? ಆದರೂ ಮಾಡಲೇಬೇಕಲ್ಲ. ಅಲ್ಲಿ ಅಮ್ಮ ಹೂ ತೊಗೋತಾ ಇದ್ದಾರೆ. 20 ರೂಪಾಯಿ ಗುಡ್ಡೆ ಇದ್ದಿದ್ದು 50 ರೂಪಾಯಿ ಆಗಿದೆ. ಅದನ್ನು ಕಟ್ಟಬೇಕು ಇವಾಗ. ನೋಡೋಣ. ಸೌಂಡು ಏನೂ ಕೇಳಿಸಲ್ಲ ಇಲ್ಲಿ. ಫೈನಲಿ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮುಗೀತು. ಪರ್ಸಲ್ಲಿ ಇದ್ದಿದ್ದು ದುಡ್ಡು ಖಾಲಿ ಆಯಿತು. ಬ್ಯಾಗ್ ತುಂಬ ಮಾತ್ರ ಐಟಮ್ ಇಲ್ಲ. ವಿಡಿಯೋ ಅಮ್ಮ. ಪ್ರಿಪ್ರೇಷನ್ ಫಾರ್ ವರಮಹಾಲಕ್ಷ್ಮಿ ಗೊತ್ತಾ ಇದ್ದಾರೆ. ನಮ್ಮನೆ ಮಹಾಲಕ್ಷ್ಮಿ. ನನ್ನ ಮಗ ಬೇರೆ ಎದ್ಬಿಟ್ಟಿದ್ದಾನೆ. ಜೈ ಶ್ರೀರಾಮ್. ಹಾಯ್ ಅಂಜಾ. ಅಮ್ಮ ನಿಮ್ಮ ಅಕ್ಕನ ತೋರಿಸ್ಲಾ? ಅಮ್ಮ ಅಂಜು ಏನ್ ಮಾಡ್ತಿದ್ದೀರಾ? ನೀರಿಟ್ಟಿದಾನ ಅಲ್ಲಿ ಅಣ್ಣ. ಚುಮ್ಮಿ ಹೋಗವ, ಲೋಟದಲ್ಲಿ ನೀರ್ ಎತ್ಕೊಂಡು ಅದ್ರೊಳಗೆ ಕೈ ಎದ್ದದ್ ನಾವು. ನೋಡಿ ಫ್ರೆಂಡ್ಸ್, ಹೂವ ಕಟ್ತಾವ್ರೆ ನೋಡಿ, ಚೆನ್ನಾಗೈತಾ? ನಾಳೆ ಹಬ್ಬ ಐತಲ್ಲ, ಅದಕ್ಕೋಸ್ಕರ. ಮಿಕ್ಸಿ ಆನಾಗೈತೆ. ವಾಯ್ಸ್ ಬರ್ತೈತೆ ನೋಡಿ. ಹೂವ ನಾಳೆ ಏನ್ ಹಬ್ಬ ಮಾಡ್ತೀವಿ ನಾವು? ಏನ್ ಹಬ್ಬ ಮಾಡ್ತೀವಿ? ಲಕ್ಷ್ಮಿ ಹಬ್ಬ. ಲಾಸ್ಟ್ ಇಯರ್ ಏನೇನ್ ಮಾಡಿದ್ವಿ? ಲಾಸ್ಟ್ ಇಯರ್ ಹಾಲಲ್ಲಿ ಕೂರಿಸಿದ್ವಿ. ಬಟ್ ಈ ಇಯರ್ ಅಂಜನ್ ಕಾಟ ತಡೆಯಕ್ಕಾಗಲ್ಲ ಹಾಲಲ್ಲಿ ಕೂರಿಸೋದ್ರಿಂದ ದೇವ್ರ ಮನೆಯೊಳಗೆ ಕೂರಿಸ್ತಾರೆ. ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಬೆಳಗ್ಗೆನೆ ಎದ್ದಿರೋದು. ರಾತ್ರಿ ನನ್ನ ಮಗ ನಿದ್ದೆ ಕೊಟ್ಟಿಲ್ಲ. ಮಮ್ಮಿ ಎಲ್ಲ ಕೆಲಸ ಅವರೇ ಮಾಡಿದ್ರು ಪಾಪ. ರಾತ್ರಿ
ನನ್ನ ದೇವ್ರಿಗೆ ಸೀರೆ ಒಂದು ಉಡಿಸ್ದೆ. ಸೊ ಇವಾಗ ಮಾಡಿದ್ದಾರೆ ಕೆಲಸ. ಮಾರ್ನಿಂಗಿಂದ ಒಂದು 5 o'clock ಎದ್ದು ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಇವಾಗ 8:30 ಆಗಿದೆ ಟೈಮು. ಸೊ ಪೂಜೆ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ರವೆ ಉಂಡೆ, ಕರ್ಜಿಕಾಯಿ ಮತ್ತು ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಅಲ್ಲಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಜಾಸ್ತಿ ಮಾಡಿಲ್ಲ, ಜಸ್ಟ್ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿರೋದು. ಒಂದು 10-15 ಅಷ್ಟೇ. ಮಿಕ್ಕಿದ ಹೂರ್ಣ ಮಾಡಿ ಒಳಗಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಕರ್ಜಿಕಾಯಿ ಆಗಿದೆ. ಕರ್ಜಿಕಾಯಿ ಮತ್ತು ರವೆ ಉಂಡೆ ರೆಡಿ ಇದೆ. ಸೊ ಇವಾಗ ರೆಡಿಯಾಗಿ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ನಮ್ಮ ಮನೆ ಕೆಳಗಡೆ ಮನೆ ಆಂಟಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನಿ ಆಂಟಿ ಕರೆದಿದ್ದಾರೆ, ಹೋಗೋಣ ನಮ್ಮ ಮನಿ ಆಂಟಿ ಮನೆಗೆ. ಹ್ಞೂ ಇವಳ ನೋಡ್ಬಿಡಿ ಕರ್ಗಿ ಮೊದಲೇ. ನಾನು ಮಮ್ಮಿ ಇಬ್ಬರು ಬಂದಿದ್ದೀವಿ. ಆಯಿತು, ನಮ್ಮ ಆಂಟಿ ಮನೇಲಿ ಕುಂಕುಮ ತೊಗೊಂಡಾಯಿತು. ಸೊ ಇವಾಗ ನೆಕ್ಸ್ಟ್ ಯಾರ ಮನೆಗೆ ಮಮ್ಮಿ? ಸುಜಾತ ಆಂಟಿ ಅಂತ ಇದ್ದಾರೆ ಪಕ್ಕದ ಮನೇಲಿ, ಹೋಗಿ ಬರುವ. ಆಮೇಲೆ ನೋಡು. ಸಾಕಾಗತ್ತಲ್ವಾ ಅಜ್ಜಿ ಹೇಳಿದ್ರೆ ನಮ್ಗೆ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟೈತೆ. ಎಷ್ಟು ದೊಡ್ಡ ವ್ಯಕ್ತಿ ಅಂತ ಮತ್ತೆ